ನಮಸ್ಕಾರ ವೀಕ್ಷಕರೇ, ಒಂದು ಸ್ಪೆಷಲ್ ಹೊಸ ವ್ಲಾಗ್ಗೆ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೇನೆ. ವೀಕ್ಷಕರೇ, ಇವತ್ತು ನಾನು ಎಲ್ಲಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಥಂಬ್ನೇಲ್ ಮತ್ತೆ ಟೈಟಲ್ ನೋಡಿ ಗೊತ್ತಾಗಿರ್ತದೆ. ಹೌದು ವೀಕ್ಷಕರೇ, ಇವತ್ತೊಂದು ಹೊಸ ಸ್ಪೆಷಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಇನಾಗ್ರಲ್ ರನ್ ನಾನು ಕವರ್ ಮಾಡೋಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಮೊದಲನೇ ಇನಾಗ್ರಲ್ ರನ್ ಅಟೆಂಡ್ ಮಾಡ್ತಾ ಇರೋದು ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ, ಶ್ರೀ ಹಜೂರ್ ಸಾಹೇಬ್ ನಾಂದೇಡಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್ ಮುಂಬೈವರೆಗೆ. ಸೊ ಪೂರ್ತಿ ವಿಡಿಯೋನ ನೋಡಿ ಪ್ರತಿಯೊಂದು ಮಾಹಿತಿನ ನಿಮ್ಮ ಜೊತೆಲಿ ಹಂಚ್ಕೊಳ್ತೀನಿ ಪ್ರಯಾಣ ಮಾಡ್ತಾ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಜರ್ನಿನ ಶುರು ಮಾಡೋಣ. ವೀಕ್ಷಕರೇ, ಇವತ್ತು ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 26, 2025 ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ಶ್ರೀ ದೇವೇಂದ್ರ ಫಡ್ನವೀಸ್ ಅವರು 11:20 ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಬ್ರ್ಯಾಂಡ್ ನ್ಯೂ ವಂದೇ ಭಾರತ್ನ ಇನಾಗ್ರಲ್ ಮಾಡಲಿದ್ದಾರೆ. ಸೊ ಇದು ಬಂದ್ಬಿಟ್ಟು 2025 ಮ್ಯಾನುಫ್ಯಾಕ್ಚರ್ ಇದೆ. ಸೊ 20 ಕೋಚ್ ಉಳ್ಳ ವಂದೇ ಭಾರತ್ ಇದಾಗಿದೆ ವೀಕ್ಷಕರೇ. ಟೋಟಲ್ ಚೇರ್ ಕ್ಲಾಸ್ ಬಂದ್ಬಿಟ್ಟು 18 ಕೋಚಸ್ ಇದೆ. ಎಕ್ಸಿಕ್ಯೂಟಿವ್ ಕ್ಲಾಸ್ ಬಂದ್ಬಿಟ್ಟು 2 ಕೋಚಸ್ ಇದೆ. ಟೋಟಲ್ 20 ಕೋಚಸ್ ಇದೆ. 20 ಕೋಚಸ್ ಉಳ್ಳ ವಂದೇ ಭಾರತ್ ಇದಾಗಿದೆ. ಸೊ ಇವತ್ತು ಇನಾಗ್ರಲ್ ರನ್ ಇದೆ ಅಲ್ಲ, ಇವತ್ತು ಟ್ರೈನ್ ನಂಬರ್ ಬಂದ್ಬಿಟ್ಟು 02705, ಬಟ್ ಡೈಲಿ ಇರೋದು 20705. ವೀಕ್ಷಕರೇ, ಪ್ರೋಗ್ರಾಮ್ ಬಂದ್ಬಿಟ್ಟು ಫ್ರಂಟಲ್ಲಿ ಆಗ್ತಾ ಇದೆ. ನಿಮಗೆ ಝೂಮ್ ಮಾಡಿಬಿಟ್ಟು ನಾನು ತೋರ್ಸೋ ಪ್ರಯತ್ನ ಪಡ್ತೀನಿ. ಮೇ ಬಿ ಡೌಟು, ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಕಾಣಲ್ಲ ಅನಿಸುತ್ತೆ. ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರ್ಸೋ ಪ್ರಯತ್ನ ಪಡ್ತೀನಿ. ತುಂಬ ರಶ್ ಇದೆ, ಬನ್ನಿ ವೀಕ್ಷಕರೇ ಹೋಗೋಣ. ವೀಕ್ಷಕರೇ, ನಿಮಗೆ ಕಾಣಿಸ್ತಾ ಇರ್ಬೋದು 02705 ಮುಂಬೈ ವಂದೇ ಭಾರತ್ ಸ್ಪೆಷಲ್ ಎಕ್ಸ್ಪ್ರೆಸ್ 11:20 ಡಿಪಾರ್ಚರ್ ಇದೆ ಅಂತ. ಇವತ್ತು ಮಾತ್ರ ಅಷ್ಟೇ ವೀಕ್ಷಕರೇ. ಇವತ್ತು ನಮಗೆ ಇನಾಗ್ರಲ್ ಪಾಸ್ ಕೊಟ್ಟಿರೋದು. ಸೊ ಅದರಲ್ಲಿ ನಮಗೆ C12 ಇದೇ ಕೋಚಲ್ಲಿ ಸೀಟ್ ಕೊಟ್ಟಿದ್ದಾರೆ. ಸೀಟ್ ನಂಬರ್ ಬಂದ್ಬಿಟ್ಟು 24 ಆಗಿದೆ. ಬನ್ನಿ ಮುಂದೆ ಫಂಕ್ಷನ್ ನಡೀತದಲ್ವಾ, ಅಲ್ಲಿ ಹೋಗಿ ಬರೋಣ. ವೀಕ್ಷಕರೇ, ಜನ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ತುಂಬ ಜನ ಬಂದಿದ್ದಾರೆ. ಇಲ್ಲಿ ಲೆಫ್ಟಲ್ಲಿ ಫಸ್ಟ್ ಏಡ್ ಒಂದು ಫೆಸಿಲಿಟಿ ಕೂಡ ಮಾಡಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ಮೀಡಿಯಾದವ್ರು ಬಂದಿದ್ದಾರೆ, ಯೂಟ್ಯೂಬರ್ಸ್ ಬಂದಿದ್ದಾರೆ, VIPs ಬಂದಿದ್ದಾರೆ, VVIPs ಬಂದಿದ್ದಾರೆ. ನಿಮಗೆ ಕಾಣಿಸೋದು ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಪ್ರೋಗ್ರಾಮ್ ನಡೀತದ್ದು ಈ ಕಡೆ. ಮುಂದೆ ಹೋಗ್ಬಿಟ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಬನ್ನಿ ವೀಕ್ಷಕರೇ. ಪ್ರೋಗ್ರಾಮ್ ನಡೀತಾ ಇರೋದು ಇಲ್ಲೇ ನೋಡಿ. ಟೈಮ್ ಬಂದ್ಬಿಟ್ಟು 10:42 ಆಗಿದೆ. ಕರೆಕ್ಟ್ 11:20 ಮುಖ್ಯಮಂತ್ರಿಗಳಾದ ಶ್ರೀ ದೇವೇಂದ್ರ ಫಡ್ನವೀಸ್ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇದೇ ಸ್ಕ್ರೀನಲ್ಲಿ ನಿಮಗೆ ಝೂಮ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಸ್ಕ್ರೀನಲ್ಲಿ ಫ್ಲ್ಯಾಗ್ ಆಫ್ ಮಾಡಲಿದ್ದಾರೆ ವೀಕ್ಷಕರೇ. ತುಂಬ ಜನ VIPs ಬಂದಿದ್ದಾರೆ. ತುಂಬ ಜನ ನಿಮಗೆ ರಶ್ ಕಾಣಿಸ್ತಾ ಇರ್ಬೋದು. ಸೊ ನಿಮಗೆ ಮುಂದೆ ಹೋಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಇದೇ ಸ್ಕ್ರೀನಲ್ಲಿ ಫ್ಲ್ಯಾಗ್ ಆಫ್ ಮಾಡಲಿದ್ದಾರೆ. ಬನ್ನಿ ವೀಕ್ಷಕರೇ, ನಾವು ನಮ್ಮ ಕೋಚ್ ಕಡೆ ಹೋಗೋಣ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇವತ್ತಿನ ಈ ಸ್ಪೆಷಲ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ಬನ್ನಿ ವೀಕ್ಷಕರೇ, ಒಳಗಡೆ ಹೋಗ್ಬಿಟ್ಟು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಇದೆ C12. ನಿಮಗೆ ಪಾಸ್ ತೋರಿಸ್ತೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು C12 24 ನನ್ನ ಸೀಟ್ ನಂಬರು. ಬನ್ನಿ ಒಳಗಡೆ ಹೋಗೋಣ. Download the UTS app now. UTS app. The smart way to buy UTS. ವೀಕ್ಷಕರೇ, ಒಳಗಡೆ ಬಂದ ತಕ್ಷಣ ಆಲ್ಮೋಸ್ಟ್ ಆಲ್ ಎಲ್ಲ ಒಂದೇ ಭಾರತಲ್ಲಿ ಹೇಗಿದೆ ಅದೇ ಥರ ಸೇಮ್ ಟು ಸೇಮ್ ಇದೆ. ಏನು ಹೊಸ ಸ್ಪೆಷಲ್ ಏನಿಲ್ಲ. ಬಟ್ ಎದುರುಗಡೆ ಸೇಮ್ ಕ್ಯಾಮ್ರಾ ಕಾಣಿಸ್ತಾ ಇದೆ. ಲೆಫ್ಟ್ ಟು ರೈಟ್ ವಾಶ್ರೂಮ್ಗಳಿದ್ದಾವೆ. ಈ ಡೋರಲ್ಲಿ ಮೇಲೆ ಕ್ಯಾಮ್ರಾ ಇದೆ. ರೈಟ್ ಸೈಡಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ಕೋಚ್ ನಂಬರ್ C11 ಕಾಣಿಸುತ್ತೆ. ಎದುರುಗಡೆ C11 ಇದೆ. ಆ ಕಡೆ ಫಸ್ಟ್ ಏಡ್ ಒಂದು ಕಿಟ್ ಇದೆ. ಈ ಕಡೆ ಡೋರಲ್ಲೂ ಒಂದು ಕ್ಯಾಮ್ರಾ ಇದೆ. ಲೆಫ್ಟ್ ಸೈಡಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ವೀಕ್ಷಕರೇ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದೇ ಭಾರತಲ್ಲಿ ಹೇಗಿರುತ್ತೋ ಇದು ಒಂದೇ ಭಾರತಲ್ಲೂ ಅದೇ ಥರ ಇದೆ ವೀಕ್ಷಕರೇ. ಈ ಕಡೆ 2 ಕಡೆ ವಾಶ್ರೂಮ್ಗಳಿದಾವೆ. ಸೊ ಎದುರುಗಡೆ ಆಟೋಮೆಟಿಕ್ ಡೋರ್ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಓಪನ್ ಆಗುತ್ತೆ ನೋಡಿ, ಆಟೋಮೆಟಿಕ್. ಮ್ಯಾನ್ವಲ್ ಇಲ್ಲ, ಆಟೋಮೆಟಿಕ್ ಇದೆ. ಸೊ ಇವಾಗ ನಾವು ಒಳಗಡೆ C12 ನಮ್ಮ ಕೋಚಲ್ಲಿ ನಾವು ಎಂಟ್ರ್ ಆಗ್ತಿದೆ. ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ವೀಕ್ಷಕರೇ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಸೊ ಬನ್ನಿ, ನಿಮಗೆ ಒಂದು ರೌಂಡ್ ಹೋಗಿಬಿಟ್ಟು ನಿಮಗೆ ತೋರಿಸ್ತೀನಿ. ನಮ್ಮ C12 ಚೇರ್ ಕ್ಲಾಸ್ ಕೋಚ್ ಇದು ನಿಮಗೆ ತೋರಿಸಿದೆ. 2x3 ಕಾಂಬಿನೇಷನ್. ಈ ಕಡೆ 3 ಸೀಟ್ಸ್, ಈ ಕಡೆ 2 ಸೀಟ್ಸ್. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೀಟ್ ಕಲರ್ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ. ಇಲ್ಲಿ ಬಂದ್ಬಿಟ್ಟು ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಟು ರೈಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು ಅಂತ. ಅದು ಲೆಫ್ಟಲ್ಲಿ ಹಿಂದಿ ಅಥವಾ ಮರಾಠಿ ಇದೆ, ರೈಟ್ ಸೈಡಲ್ಲಿ ಇಂಗ್ಲೀಷ್ ಇದೆ.
ಟೋಟಲ್ ಇದು ಬಂದ್ಬಿಟ್ಟು 2+3 ಕಾಂಬಿನೇಷನ್ ಚೇರ್ ಕ್ಲಾಸ್ ಇದಾಗಿದೆ. ಈ ಕಡೆ ಬಂದ್ಬಿಟ್ಟು 2 ಕಾಂಬಿನೇಷನ್ ಸೀಟ್ಸ್ ಇದಾಗಿದೆ. ಹೇಗೆ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಓವರಾಲ್ ನಿಮಗೆ ಫುಲ್ ಒಂದು ಚೇರ್ ಕ್ಲಾಸ್ ತೋರಿಸ್ಬೇಕಂದ್ರೆ ಈ ಥರ ಕಾಣಿಸುತ್ತೆ. ಫ್ರಂಟಲ್ಲಿ ನಿಮಗೆ ಟ್ರೇ ಟೇಬಲ್ ಕೊಟ್ಟಿದ್ದಾರೆ, ಕೆಳಗಡೆ ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ ಇಡೋಕ್ಕೆ ಕೊಟ್ಟಿದ್ದಾರೆ, ಕೆಳಗೆ ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಸೀಟ್ ಕೆಳಗಡೆ ಬಂದುಬಿಟ್ಟು ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ 3 ಕಾಂಬಿನೇಷನ್ ಚೇರ್ ಕ್ಲಾಸ್ ಸೀಟ್ಸ್ ಬಗ್ಗೆ ಹೇಳಬೇಕಂದ್ರೆ ಈ ಕಡೆ ಒಂದು ಹ್ಯಾಮರ್ ಕೊಟ್ಟಿದ್ದಾರೆ ಮತ್ತು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಎದುರುಗಡೆ ನೋಡಿದ್ರೆ ಟ್ರೇ ಟೇಬಲ್ ಇದೆ, ಕೆಳಗಡೆ ಮ್ಯಾಗ್ಝಿನ್ ಅಥವಾ ನ್ಯೂಸ್ ಪೇಪರ್ ಇಡೋಕ್ಕೆ ಕೊಟ್ಟಿದ್ದಾರೆ, ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಸೀಟ್ ಕೆಳಗಡೆ ಪ್ರತಿಯೊಂದು ಸೀಟ್ ಕೆಳಗಡೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಚೇರ್ ಕ್ಲಾಸಲ್ಲಿ ಫುಲ್ ಆರಾಮ್ ಸೀಟ್ಸ್ ಅಂದರೆ ಇವೇ ನೋಡ್ರಿ, ಲೆಫ್ಟ್ ಟು ರೈಟು ನಿಮಗೆ ಕಾಣಿಸ್ತಾ ಇದೆ. ಸೊ ಯಾಕಂತ ನಿಮ್ಮ ಮುಂದೆ ಹೇಳ್ತೀನಿ, ಓವರಾಲ್ ಚೇರ್ ಕ್ಲಾಸ್ ಈ ಥರ ಕಾಣಿಸುತ್ತೆ ನೋಡಿ. ನೀವು ಏನೇ ಹೇಳ್ರಿ, ಒಳಗಡೆ ಕಾಲಿದ ತಕ್ಷಣ ಇಷ್ಟು ಸಖತ್ತಾಗಿ ವಾಸನೆ ಹೊಡಿತು, ಹಿಂಗೆ ಹೊಸ ಮನೆಗೆ ಪೇಂಟ್ ವಾಸನೆ ಬರುತ್ತೆ ನೋಡಿ, ಅದೇ ಥರ ಈ ಥರ ಡಿಸ್ಪ್ಲೇ ಕೊಟ್ಟಿರ್ತಾರೆ. ಇನ್ಫಾರ್ಮೇಷನ್ ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಹಜೂರ್ ಸಾಹೇಬ್ ನಾಂದೇಡಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್, ಸ್ಪೀಡ್ 0 km/h, ಮತ್ತು ಡೇಟು, ಟೈಮು, ಸೊ ನೆಕ್ಸ್ಟ್ ಸ್ಟಾಪ್ ಯಾವುದು, ಎಷ್ಟಿದೆ, ಎಷ್ಟು ಕಿಲೋಮೀಟ್ರ್ ಇದೆ, ನಿಮಗೆ ಡೇಟ್ ಕೂಡ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ವೀಕ್ಷಕರೇ. ಇಲ್ಲಿ ನೋಡಿ, ಸೀಟ್ ಕೆಳಗಡೆ ಚಾರ್ಜಿಂಗ್ ಸಾಕೆಟ್ ಎಲ್ಲಿದೆ ಅಂತ ಎರೋ ಮಾರ್ಕ್ ಮುಖಾಂತರ ತೋರಿಸಿದ್ದಾರೆ ನೋಡಿ. ಎಲ್ಲ ಮೀಡಿಯಾದವರು, ಎಲ್ಲ VIP ಬಂದಿದ್ದಾರೆ. ನಮ್ಮ TC ಸಾಹೇಬರು ಬರ್ತಾ ಇದ್ದಾರೆ. ಟೈಮ್ ಬಂದುಬಿಟ್ಟು 11:15 ಆಗಿದೆ. ಇನ್ನೊಂದು 5 ನಿಮಿಷದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಫ್ಲಾಗ್ ಆಫ್ ಮಾಡಲಿದ್ದಾರೆ. ನಾವು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ ವೀಕ್ಷಕರೇ. ಫೈನಲಿ 11:21 ಶ್ರೀ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನ್ನಿಂದ CSMT ಮುಂಬೈಗೆ ಹೊರಡುವ ಸ್ಪೆಷಲ್ ಒಂದೇ ಭಾರತ್ ಟ್ರೈನ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ಶ್ರೀ ದೇವೇಂದ್ರ ಫಡ್ನವೀಸ್ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಫ್ಲಾಗ್ ಆಫ್ ಮಾಡೇ ಬಿಟ್ಟರು ವೀಕ್ಷಕರೇ. ನೀವು ನೋಡ್ತಾ ಇರೋದು ಹೊರಗಡೆ ಎಷ್ಟು ಸಂತೋಷದ ವಾತಾವರಣ ಒಂದು ಸೃಷ್ಟಿಯಾಗಿದೆ. ಪ್ರತಿಯೊಬ್ಬರು ತಮ್ಮ ಮೊಬೈಲಲ್ಲಿ ಫೋಟೋ ತೊಗೊತಾ ಇದ್ದಾರೆ, ವಿಡಿಯೋ ತೊಗೊತಾ ಇದ್ದಾರೆ. ಡೋಲ್ ಕೂಡ ತರಿಸಿದ್ದಾರೆ. ತುಂಬ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ವೀಕ್ಷಕರೇ, ನೀವು ಕಾಣಿಸ್ತಾ ಇರ್ಬೋದು. ನಮ್ದು ಇವತ್ತಿನ ಒಂದೇ ಭಾರತ್ ಟ್ರೈನ್ ಬಿಟ್ಟಿದ ಮೇಲೆ ನಾವು ಹೊರಗಡೆ ನೋಡ್ತಾ ಇದ್ವಿ, ಸಿಟಿ ಹೊರಗಡೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು, ಯಾವಾಗ ಬರುತ್ತೆ ಒಂದೇ ಭಾರತ್ ಅಂತ. ಪ್ರತಿಯೊಬ್ರು ಇಲ್ಲೂ ಕೂಡ ಫೋಟೋ ತೊಗೊತಾ ಇದ್ದಾರೆ, ವಿಡಿಯೋ ತೊಗೊತಾ ಇದ್ದಾರೆ ವೀಕ್ಷಕರೇ, ನೋಡ್ತಾ ಇರ್ಬೋದು ನೀವು. ಔಟರಲ್ಲಿ ನಿಮಗೆ ಒಳಗಡೆ ತೋರಿಸ್ಬೇಕಂದ್ರೆ ಇಲ್ಲಿ ಮೇಲೆ ನೋಡಿ ಎಷ್ಟೊಂದು ಸ್ಪೇಸ್ ಇದೆ ಲಗೇಜ್ ಇಟ್ಕೊಳ್ಳೋಕ್ಕೆ. ಎಲ್ಲ ಒಂದೇ ಭಾರತಲ್ಲೂ ಕೂಡ ಇದೇ ಥರ ಇರುತ್ತೆ. ಸೇಮ್ ಪ್ಲೇನ್ ಥರನೇ ಇದೆ ವೀಕ್ಷಕರೇ. ಪ್ಲೇನಲ್ಲಿ ಓಪನ್ ಕ್ಲೋಸ್ ಮಾಡೋಕ್ಕೆ ಡೋರ್ ಇರುತ್ತೆ, ಇದರಲ್ಲಿ ಇಲ್ಲ, ಅಷ್ಟೇ ಒಂದು ಡಿಫ್ರೆನ್ಸು. ಕೆಳಗಡೆ ಬಂದರೆ ಪ್ರತಿ ಸೀಟ್ಗೆ ಒಂದೊಂದು ಲೈಟ್ ಕೊಟ್ಟಿರ್ತಾರೆ. ಸೊ ನಿಮಗೆ ಆನ್ ಆಫ್ ಮಾಡಿ ತೋರಿಸ್ತೀನಿ. ಸೇಮ್ ಎಲ್ಲದರಲ್ಲೂ ಅದೇ ಥರ ಇದೆ. ಟಚ್ ಮಾಡಿದ್ರೆ ಆನ್ ಆಗುತ್ತೆ, ಅದೇ ರೀತಿ ಟಚ್ ಮಾಡಿದ್ರೆ ಆಫ್ ಆಗುತ್ತೆ ಪ್ರತಿಯೊಂದು ಸೀಟ್ಗೆ. ಸೊ ನೀವು ಎಲ್ಲ ಒಂದೇ ಭಾರತಲ್ಲೂ ಸೇಮ್ ಇದೇ ಥರ ಕಾಣಿಸುತ್ತೆ ವೀಕ್ಷಕರೇ. ಸ್ವಲ್ಪ ಹೊತ್ತಾದಮೇಲೆ ನಮಗೆ ಒಂದು ವಾಟರ್ ಬಾಟಲು, ಒಂದು ಕಪ್ ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ವೀಕ್ಷಕರ. ಥ್ಯಾಂಕ್ ಯು. ವಾಟರ್ ಬಾಟಲ್ ಮತ್ತು ಕಪ್ ಕೊಟ್ಟಿದ್ಮೇಲೆ ನಮಗೆ ಒಂದು ಫೈಲ್ ಕೂಡ ಕೊಟ್ಟರು. ನಿಮಗೆ ಕಾಣಿಸ್ತಾ ಇರ್ಬೋದು, ಅದರಲ್ಲಿ ಏನೇನಿದೆ ಅಂತ ಹೋಗ್ತಾ ತೋರಿಸ್ತೀನಿ ವೀಕ್ಷಕರೇ. ಈ ಒಂದೇ ಭಾರತ್ ಮುಂಚೆ ಜಾಲ್ನಾವರೆಗೆ ಇತ್ತು. ಜಾಲ್ನಾಯಿಂದ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನ್ ಅವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ವೀಕ್ಷಕರೇ. ಇನ್ನೂ ಜನ ಒಂದೇ ಭಾರತ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ತುಂಬಾ ಜನ ಹಾಯ್ ಮಾಡ್ತಾ ಇದಾರೆ, ಬಾಯ್ ಮಾಡ್ತಾ ಇದಾರೆ, ಮತ್ತೆ ಫೋಟೋ ವಿಡಿಯೋ ಕೂಡ ತಗೊಂತಾ ಇದಾರೆ. ಇವಾಗ ನಾವು ಪೂರ್ಣ ರಿವರ್ನ ಕ್ರಾಸ್ ಮಾಡ್ತಾ ಇದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ಇಲ್ಲಿ ಹೊರಗಡೆ ಬಂದ್ವಿ ವೀಕ್ಷಕರ. ಇಲ್ಲೆಲ್ಲ ಊಟ ಇಡೋಕ್ಕೆ, ಬಿಸಿಯಾಗಿ ಇಡೋಕ್ಕೆ, ಮತ್ತು ಕೆಳಗಡೆ ವಾಟರ್ ಬಾಟಲ್ ಕೋಲ್ಡ್ ಫ್ರೀಸರ್ ಕೂಡ ಇದೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಹಾಟ್ ವಾಟರ್ ಕೋಲ್ಡ್ ವಾಟರ್ ಬರುವ ಒಂದು ಫೆಸಿಲಿಟಿ ಕೂಡ ಇದೆ. ಇಲ್ಲಿ ನಿಮಗೆ ಕಾಣಿಸಿರೋದು ಎಲ್ಲ ಒಂದೇ ಭಾರತಲ್ಲೂ ಕೂಡ ಸೇಮ್ ಇದೇ ಥರ ಇದೆ ವೀಕ್ಷಕರೇ. ವೀಕ್ಷಕರೇ, ಈ ಟ್ರೈನ್ ಟೈಮಿಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಶ್ರೀ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನಿಂದ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ಮಧ್ಯಾಹ್ನ 2:25 ನಿಮಿಷಕ್ಕೆ CSMT ಮುಂಬೈ ಮುಟ್ಟುವ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಟ್ರೈನ್ ನಂಬರ್ ಬಂದುಬಿಟ್ಟು 20705. ನೆಕ್ಸ್ಟ್ ಅಫಿಷಿಯಲ್ ಸ್ಟಾಪ್ ಬಂದ್ಬಿಟ್ಟು ಪರ್ಬಣಿ ರೈಲ್ವೆ ಸ್ಟೇಷನ್. ನಿಮಗೆ ಕಾಣಿಸ್ತಾ ಇರೋದು ಡಿಸ್ಪ್ಲೇಯಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ವೀಕ್ಷಕರೇ, ಇವಾಗ ನಾವು ಪರ್ಬಣಿ ಜಂಕ್ಷನ್ನ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲೂ ಕೂಡ ತುಂಬ ಜನ ಈ ಒಂದೇ ಭಾರತ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ನಿಮಗೆ ಕಾಣಿಸ್ತಾ ಇದೆ, ತುಂಬ ಜನ ಅವ್ರವ್ರ ಮೊಬೈಲಲ್ಲಿ ಫೋಟೋ ವಿಡಿಯೋನ ತಗೊತಾ ಇದ್ದಾರೆ. ತುಂಬ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ ವೀಕ್ಷಕರ. ಇಲ್ಲಿ ನೋಡಿ, ಒಬ್ರು ಅಂಕಲ್ ಕೂಡ ಮೊಬೈಲಲ್ಲಿ ವಿಡಿಯೋ ತಗೊತಾ ಇದ್ದಾರೆ. ಇಲ್ಲೂ ಕೂಡ ಬ್ಯಾಂಡ್ ಜೊತೆಗೆ ಎಲ್ಲ ಪರ್ಬಣಿ ಜನ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ತುಂಬಾ ಒಂದು ಸಂಭ್ರಮಾಚರಣೆ, ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ ವೀಕ್ಷಕರ. ನೋಡೋಕೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ವೀಕ್ಷಕರ. ಇಲ್ಲಿ ಪರ್ಬಣಿಯಲ್ಲಿ ನ್ಯೂಸ್ ಚಾನಲ್ದವ್ರು ಬಂದು इंटरव्यू तोंता इದ್ದಾರೆ. ನೀವು ನೋಡ್ತಾ ಇರಬಹುದು ನೋಡಿ ವೀಕ್ಷಕರ. मुंबई झालेली आहे आणि एकदम कमी वेळामध्ये आणि कमी चांगल्या सुविधेमध्ये आता मुंबईला ही खूप आनंदाची गोष्ट आहे. ವೀಕ್ಷಕರೇ, ಟೈಮ್ ಬಂದ್ಬಿಟ್ಟು 12:14 ಆಗಿದೆ. ನಾವು ಇವಾಗ ಪರ್ಬಣಿ ಜಂಕ್ಷನ್ ಹೊರಗಡೆ ಪ್ಲಾಟ್ಫಾರ್ಮ್ ಮೇಲೆ ಬಂದ್ವಿ. ಸೊ ಇಲ್ಲಿಂದ ಜನ ಈ ಸ್ಪೆಷಲ್ ಒಂದೇ ಭಾರತಕ್ಕೆ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು ವೀಕ್ಷಕರ. ತುಂಬಾ ಸಂತೋಷದಲ್ಲಿದ್ದಾರೆ ಇಲ್ಲಿಂದ ಜನ ಕೂಡ. ಸೊ ಇನ್ನೊಬ್ರು ಮೀಡಿಯಾದವರು ಬಂದರು, ಇಂಟರ್ವ್ಯೂ ತೊಗೊತಾ ಇದ್ದಾರೆ. ಬನ್ನಿ ತೋರಿಸ್ತಾ ಇದ್ದೀನಿ. ಈ ಟ್ರೈನ್ಗೆ ನೀವೇನಾದರೂ CSMT ಮುಂಬೈಯಿಂದ ಶ್ರೀ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನ್ಗೆ ರಿಟರ್ನ್ ಬರಬೇಕಂದ್ರೆ, ಸೊ ಟೈಮಿಂಗ್ಸ್ ಏನಿದೆ ಅಂದರೆ CSMT ಇಂದ ಮಧ್ಯಾಹ್ನ 1:10 ಬಿಟ್ಟು ರಾತ್ರಿ 10:50 ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ ವೀಕ್ಷಕರ. ಪರ್ಬಣಿ ಜಂಕ್ಷನ್ ಆದಮೇಲೆ ಲಂಚ್ ಸರ್ವ್ ಮಾಡ್ತಾ ಇದ್ದಾರೆ ವೀಕ್ಷಕರೇ, ನೋಡ್ತಾ ಇರ್ಬೋದು ನೀವು. ಸೊ ಒಂದು ಒಳ್ಳೆ ಒಂದು ಪ್ಯಾಕೇಜ್ ಜೊತೆಗೆ ಒಂದು ಊಟ ಸರ್ವ್ ಮಾಡ್ತಾ ಇದ್ದಾರೆ. ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಎಷ್ಟು ಅದ್ದೂರಿಯಾಗಿ ಒಂದು ಕ್ಲೀನ್ನೆಸ್ ಆಗಲಿ, ಕೈಗೆ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಕೊಡ್ತಾ ಇದ್ದಾರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು. ಥ್ಯಾಂಕ್ ಯು. ಸ್ಪೀಡ್ ನೋಡಿ ವೀಕ್ಷಕರೇ, ಮನ್ವತ್ ರೋಡ್ ರೈಲ್ವೆ ಸ್ಟೇಷನ್ನ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ವೆಲ್ಕಮ್ ಆನ್ ಬೋರ್ಡ್ ಟು ವಂದೇ ಭಾರತ್ ಎಕ್ಸ್ಪ್ರೆಸ್. ಎಷ್ಟು ಮಸ್ತಾಗಿ ಎಲ್ಲ ಪ್ಯಾಕೇಜ್ ಇದೆ ನೋಡಿ. ಲಂಚ್ ಸರ್ವ್ ಮಾಡಿದ್ದಾರೆ. ಸೊ ಏನೇನಿದೆ ಅಂತ ಬನ್ನಿ ನಾನು ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು. ವೀಕ್ಷಕರೇ, ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಒಳ್ಳೆ ಊಟ ಸರ್ವ್ ಮಾಡಿದ್ದಾರೆ. ಸ್ವೀಟಲ್ಲಿ ಜಾಮೂನ್ ಇದೆ, ಮತ್ತು ದಾಲ್ ಇದೆ, ಒಂದು ಪಿಕಲ್ ಕೊಟ್ಟಿದ್ದಾರೆ, ಸಾಲ್ಟ್ ಕೊಟ್ಟಿದ್ದಾರೆ. ಈ ಕಡೆ ಬೆಂಡೆಕಾಯಿ ಫ್ರೈ ಇದೆ, ಪಾಪಡ್ ಇದೆ, ಚಪಾತಿ ಕೊಟ್ಟಿದ್ದಾರೆ, ರೈಸ್ ಕೊಟ್ಟಿದ್ದಾರೆ, ಬದ್ನಿಕಾಯಿ ಕರಿ ಇದೆ, ಮತ್ತು ಪನ್ನೀರ್ ಕರಿ ವಿತ್ ಮೊಸರು ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ವೀಕ್ಷಕರ, ಮೊದಲಿಗೆ ನಾವು ಜಾಮೂನಿಂದ ಸ್ಟಾರ್ಟ್ ಮಾಡಿದ್ವಿ. ಜಾಮೂನ್ ನೋಡ್ರಿ, ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಈ ಇನಾಗ್ರಲ್ ಜರ್ನಿಯಲ್ಲಿ ನಾವು ಮೊಟ್ಟ ಮೊದಲಿಗೆ ಜಾಮೂನಿಂದ ಸ್ಟಾರ್ಟ್ ಮಾಡಿದ್ವಿ. ಜಾಮೂನ್ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ, ಪಿಕಲ್ ಕೊಟ್ಟಿದ್ದಾರೆ, ಬೆಂಡೆಕಾಯಿ ಫ್ರೈ ಕೊಟ್ಟಿದ್ದಾರೆ, ಪಾಪಡ್ ಕೊಟ್ಟಿದ್ದಾರೆ, ಸಾಲ್ಟ್ ಕೊಟ್ಟಿದ್ದಾರೆ, ಚಪಾತಿ ಕೊಟ್ಟಿದ್ದಾರೆ, ರೈಸ್ ಕೊಟ್ಟಿದ್ದಾರೆ, ಬದ್ನಿಕಾಯಿ ಕರಿ ಕೊಟ್ಟಿದ್ದಾರೆ, ಪನ್ನೀರ್ ಕರಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಓವರಾಲ್ ಚೆನ್ನಾಗಿದೆ. ಜಾಮೂನ್ ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು. ದಾಲ್ ಟೇಸ್ಟ್ ನೋಡಿದೆ, ಇನ್ನೊಮ್ಮೆ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಲೈಟಾಗಿ ಬಿಸಿ ಇದೆ, ಜರ್ನಿಯಲ್ಲಿ ಇದ್ದೇ ಇರುತ್ತೆ, ಬಟ್ ಟೇಸ್ಟಿ ಅಂದರೆ ತುಂಬ ಚೆನ್ನಾಗಿದೆ. ಇದು ಅಂತೂ ಕರಿ, ಪನ್ನೀರ್ ಕರಿ ತುಂಬ ಚೆನ್ನಾಗಿದೆ, ಬದ್ನಿಕಾಯಿ ಕರಿನೂ ತುಂಬ ಚೆನ್ನಾಗಿದೆ. ಈ ಥರ ನಾನು ಬೆಂಡೆಕಾಯಿ ಫ್ರೈ
ನಾನು ತಿಂದಿದ್ದು ಸಿಕಿಂದ್ರಾಬಾದ್ ಟು ತಿರುಪತಿ ವಂದೇ ಭಾರತಲ್ಲಿ. ಅದು ತುಂಬ ಕ್ರಿಸ್ಪಿ ಆಗಿತ್ತು, ಸ್ವಲ್ಪ ಲೈಟಾಗಿ ಕ್ರಿಸ್ಪಿ ಇದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ನೀವು. ನನ್ನ ವಂದೇ ಭಾರತ್ ಪ್ಲೇಲಿಸ್ಟಲ್ಲಿ ಇದೆ. ಸೊ ವಂದೇ ಭಾರತ್ ಎಕ್ಸ್ಪ್ರೆಸ್ ಜರ್ನಿ ಪ್ಲೇಲಿಸ್ಟಲ್ಲಿದೆ. ಸೊ ಸಿಗೋಣ ವೀಕ್ಷಕರೇ. ಊಟ ಎಲ್ಲ ಮಾಡಿಬಿಟ್ಟು ನಿಮ್ಮ ಜೊತೆಲೆ ಜರ್ನಿನ ಕಂಟಿನ್ಯೂ ಮಾಡೋಣ. ಈ ಇನಾಗ್ರಲ್ ರನ್ನ ನನ್ನ ಮೊಟ್ಟ ಮೊದಲ ಇನಾಗ್ರೇಷನ್ ಬ್ಲಾಗ್ ಆಗಿದೆ. ಸೊ ನೋಡೋಣ ಹೇಗಿರುತ್ತೆ. ಫಸ್ಟ್ ಇಂಪ್ರೆಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದು. ಇಷ್ಟೋರಿಗಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಬನ್ನಿ ವೀಕ್ಷಕರೇ, ಊಟ ಮಾಡಿಬಿಟ್ಟು ಸಿಗೋಣ. ಇವಾಗ ಲಂಚ್ ಮಾಡಿದ್ವಿ. ಲಂಚ್ ಮಾಡಿಬಿಟ್ಟು ಅವ್ರು ಕೊಟ್ಟಿರೋದನ್ನ ಒಂದು ಫೈಲ್ ಓಪನ್ ಮಾಡೋ ಸಮಯ ಬಂದಿದೆ. ಸೊ ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಪೆನ್ ಕೊಟ್ಟಿದ್ದಾರೆ, ಒಂದು ಡೈರಿ ಕೊಟ್ಟಿದ್ದಾರೆ. ಬನ್ನಿ ಓಪನ್ ಮಾಡಿಬಿಟ್ಟು ತೋರಿಸೋಣ. ಒಂದು ಚಿಕ್ಕದೊಂದು ಡೈರಿ ಕೊಟ್ಟಿದ್ದಾರೆ. ಸೊ ಏನಾದರೂ ನೋಟ್ ಡೌನ್ ಮಾಡೋಕ್ಕೆ. ಸೊ ಅದನ್ನು ಸೈಡಿಗೆ ಇಡ್ತೀನಿ. ಇನ್ನೊಂದು ಪೆನ್ ಕೊಟ್ಟಿದ್ದಾರೆ. ಏನೋ ಒಂದು ನಾವು ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ಬರ್ಕೊಳ್ಳೋಕೆ ಒಂದು ಪೆನ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಓಕೆ, ಒಂದು ಇನ್ಫಾರ್ಮೇಷನ್, ಒಂದು ಇದು ಬುಕ್ಲೆಟ್ ಥರ ಕೊಟ್ಟಿದ್ದಾರೆ ಎಲ್ಲ ಈ ಟ್ರೈನ್ ಬಗ್ಗೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಎಕ್ಸ್ಟೆನ್ಷನ್ ಆಫ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಜಾಲ್ನಾ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಪ್ ಟು ಹಜೂರ್ ಸಾಹಿಬ್ ನಾಂದೇಡ್. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಪಾಸ್ ಬಟ್ ನೋಡ್ಬೋದು ನೀವು. ಸೊ ಕೆಳಗಡೆ ಮೇ ಬಿ ಮರಾಠಿಯಲ್ಲಿದೆ. ಸೊ ಈ ಕಡೆ ಏನಿದೆ ನೋಡೋಣ. ಸೊ ಈ ಕಡೆ ಕೂಡ ಎಲ್ಲ ಕೆಳಗಡೆ ಟೈಮಿಂಗ್ಸ್ ಅದು ಕೂಡ ಮೇಲೆ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಏನೇನೋ ಕೊಟ್ಟಿದ್ದಾರೆ. ಸೊ ಮರಾಠಿಯಲ್ಲಿದೆ. ಕೆಳಗಡೆ ಟ್ರೈನ್ ಟೈಮಿಂಗ್ಸು ಮತ್ತು ಸ್ಟಾಪ್ಸು ಬಗ್ಗೆ ಕೊಟ್ಟಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ನಿಮ್ಗೆ ಮರಾಠಿ ಅಥವಾ ಹಿಂದಿ ಬಂದರೆ ನೀವು ಪೌಸ್ ಮಾಡಿಬಿಟ್ಟು ನೋಡ್ಬೋದು ವೀಕ್ಷಕರೇ. ಸೊ ಈ ಕಡೆ ಇಲ್ಲೂ ಕೂಡ ಎಲ್ಲ ಆ ಕಡೆಯಿಂದ ಸ್ಟಾಪ್ ಏನೇನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಫೀಚರ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಬೆನಿಫಿಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ನೀವು ಪೌಸ್ ಮಾಡಿಬಿಟ್ಟು ನೀವು ನೋಡ್ಬೋದು ವೀಕ್ಷಕರೇ. ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿಂಡೋಯಿಂದ. ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಾ ಇದೆ. ಹೊರಗಡೆ ಕ್ಲೈಮೇಟ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಫುಲ್ ಗ್ರೀನರಿ. ಇವಾಗ ನೆಕ್ಸ್ಟ್ ಜಾಲ್ನಾ ರೈಲ್ವೆ ಸ್ಟೇಷನ್ ಬರೋದಿದೆ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ವಿಂಡೋಯಿಂದ. ಇವಾಗ ನಾವು ಜಾಲ್ನಾ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದ್ದೀವಿ ವೀಕ್ಷಕರೇ. ಸೊ ಮುಂಚೆ ಇದೇ ರೈಲ್ವೆ ಸ್ಟೇಷನಿಂದ ಅಪ್ ಟು CSMT ವರೆಗೆ ಇತ್ತು ಈ ವಂದೇ ಭಾರತ್ ಎಕ್ಸ್ಪ್ರೆಸ್. ಇವತ್ತಿಂದ ಹಜೂರ್ ಸಾಹಿಬ್ ನಾಂದೇಡ್ ರೈಲ್ವೆ ಸ್ಟೇಷನಿಂದ ಸೊ ಎಕ್ಸ್ಟೆಂಡ್ ಮಾಡಿದ್ದಾರೆ ವೀಕ್ಷಕರೇ. ಜಾಲ್ನಾ ಆದಮೇಲೆ ನಮಗೆ ಟೀ ಸರ್ವ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಜಾಲ್ನಾ ಆದಮೇಲೆ ನೆಕ್ಸ್ಟ್ ಸ್ಟೇಷನ್ ಬರೋದು ಛತ್ರಪತಿ ಸಂಭಾಜಿನಗರ್, ಹಳೆಯ ಹೆಸರು ಔರಂಗಾಬಾದ್. ಇವಾಗ ನಾವು ಛತ್ರಪತಿ ಸಂಭಾಜಿನಗರ್ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗ್ತಿದ್ವಿ. ಸೊ ಟೈಮ್ ಬಂದ್ಬಿಟ್ಟು 2:57 ಆಗಿದೆ ವೀಕ್ಷಕರೇ. ಅವಾಗ ಟೀ ಕೊಟ್ಟಿದ್ರಲ್ಲ ವೀಕ್ಷಕರೇ. ಸೊ ನಾವು ಇವಾಗ ಟೀ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಅವ್ರು ಕೊಟ್ಟಿರೋದು ಗಿರ್ನರ್ ಜಿಂಜರ್ ಚಾಯ್ ಇನ್ಸ್ಟಂಟ್ ಟೀ ಪ್ರಿಮಿಕ್ಸ್ ಪೌಡ್ರನ್ನ. ಸೊ ಇವಾಗ ಟೀ ರೆಡಿ ಮಾಡ್ಕೊಂಡ್ವಿ. ಸೊ ಬನ್ನಿ ಟೀ ಕುಡಿಯೋಣ. ವೀಕ್ಷಕರೇ, ಇಲ್ಲಿ ಬೇರೆ ಕೋಚಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗೋಣ.
ಇಲ್ಲಿ ರೈಟ್ ಸೈಡ್ ಇಲ್ಲಿ MK ಬ್ಲಾಗ್ಸ್ ಅವ್ರು ಮಲ್ಲಾರ್ ಬೈ ಕುಂತಿದ್ದಾರೆ ನೋಡ್ರಿ. ವೀಕ್ಷಕರೇ, ಇವತ್ತು ನಾವು ಜರ್ನಿ ಮಾಡ್ತಾ ನಮ್ದು ಜರ್ನಿಯಾದಾಗ ಸ್ಪೆಷಲ್ ಇವ್ರು ನಮ್ಮ ಗುರು ಅಂತಾನೆ ಹೇಳ್ಬೋದು. जर्नीज विद AK ಅಂತ Shall I speak in Hindi? या नो प्रॉब्लम या तो आज हम ट्रैवल कर रहे हैं. इनॉग्रेशन जर्नी हो रही है हमारी नांदेड़ से लेकर हजूर साहिब, नांदेड़ से लेकर मुंबई के बीच में चलने वाली वंदे भारत. काफी अच्छा लग रहा है. आपको कैसा लग रहा है? बहुत बढ़िया लग रहा है, बहुत रियली बहुत स्पेशल. ये 8th वंदे भारत मेरा जर्नी है. स्पेशल आप कह रहे थे फर्स्ट इनॉग्रल. यस, फर्स्ट इनॉग्रल. स्पेशल आए हैं, लाइक कर दो वीडियो को, सपोर्ट किया करो अगर आपको अच्छा लगता है. मुझे तो बहुत अच्छा लग रहा है और ये स्पेशल जर्नी स्पेशल बना देती है लाइफ में, है ना? यस भाई. खाना पीना कैसा लगा? बहुत बढ़िया. यस, बहुत. ನೋಡಿದ್ರಲ್ಲ ವೀಕ್ಷಕರ, ನಮಗೆ ಮೊದಲಿಗೆ MK ಬ್ಲಾಗ್ಸ್ ಅವರು ಮಲ್ಲಾರ್ ಭಾಯ್ ಅವರು ಸಿಕ್ಕಿದ್ರು. ಆಮೇಲೆ ಒಳಗಡೆ ಬಂದ ತಕ್ಷಣ ಜರ್ನೀಸ್ ವಿತ್ AK ಅವರು, ಅಕ್ಷಯ್ ಬ್ರದರ್ ಅವ್ರು ಸಿಕ್ಕಿದ್ರು. ತುಂಬ ಖುಷಿ ಆಯಿತು. ತುಂಬ ಒಂದು ಒಳ್ಳೆ ಯೂಟ್ಯೂಬರ್ ಅವರು ಕೂಡ. ನಾನು ಗುರು ಯಾಕಂದೆ ಅಂದರೆ ಮ್ಯಾಕ್ಸಿಮಮ್ ಅವ್ರ ವಿಡಿಯೋ ನೋಡ್ಕೊಂಡೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೆ. ಸೊ ಫಸ್ಟ್ ನೋಡಿದ್ದು ಸ್ಟಾರ್ಟ್ ಮಾಡಿದ್ದೆ ನಾನು ಹಿಂದಿಯಲ್ಲಿ. ಸೊ ಅವರು ಇನ್ನೊಂದಿಬ್ಬರು ಮೂವರು ಇದ್ದಾರೆ, ಬಟ್ ಅವ್ರು ಬೇರೆ ಯಾರು ಕಾಣಿಸಿಲ್ಲ. ಅಕ್ಷಯ್ ಬ್ರದರ್ ಒಬ್ಬರು ಕಾಣಿಸಿದ್ರು. ಜರ್ನೀಸ್ ವಿತ್ AK ಅವ್ರ ಚಾನಲ್ ಹೆಸರು. ಸೊ ನೀವು ಹೋಗಿ ವಿಸಿಟ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೂ ಕೂಡ. ನಿಜವಾಗ್ಲೂ ಒಂದು ಒಳ್ಳೆ ಅನುಭವ ಅವ್ರ ಜೊತೆ ಶೇರ್ ಮಾಡಿಕೊಂಡೆ. ಸೊ ಒಂದು ಒಳ್ಳೆ ಟೈಮ್ ಕೊಟ್ಟರು ಅವ್ರದ್ದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರ. ಸೊ ಇವಾಗ ನಾವು ರೋತೆಗಾಂವ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ ವೀಕ್ಷಕರ. ಇಲ್ಲೇನು ಸ್ಟಾಪ್ ಇಲ್ಲ. ಈ ಟ್ರೈನ್ ಸ್ಟಾಪ್ಗಳ ಬಗ್ಗೆ ಹೇಳಬೇಕಂದ್ರೆ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನ್ ಬಿಟ್ಟಿದ್ಮೇಲೆ ಪರ್ಬಣಿ ಜಂಕ್ಷನ್, ಜಾಲ್ನಾ, ಛತ್ರಪತಿ ಸಂಭಾಜಿನಗರ್ ಅಂದರೆ ಔರಂಗಾಬಾದ್ ಮುಂಚೆ ಹಳೆಯ ಹೆಸರು, ಮನ್ಮಾಡ್ ಜಂಕ್ಷನ್, ನಾಶಿಕ್ ರೋಡ್, ಕಲ್ಯಾಣ್, ಠಾಣೆ, ದಾದರ್ ಸೆಂಟ್ರಲ್, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್, CSMT ಮುಂಬೈಗೆ 2 ಆಗಿ 25 ನಿಮಿಷಕ್ಕೆ ಮಧ್ಯಾಹ್ನ ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ. ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನ್ ಇಂದ CSMT ಮುಂಬೈಗೆ ಚೇರ್ ಕ್ಲಾಸ್ಗೆ 1610 ರೂಪಾಯಿ ಇದೆ. ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ 2930 ರೂಪಾಯಿ ಇದೆ. ಅದೇ ರೀತಿ ನೀವು ರಿಟರ್ನ್ ಏನಾದರೂ ಬರ್ತಾ ಇದ್ರೆ CSMT ಇಂದ ಹಜೂರ್ ಸಾಹೇಬ್ ನಾಂದೇಡ್ ವರೆಗೆ ಚೇರ್ ಕ್ಲಾಸ್ಗೆ 1775 ರೂಪಾಯಿ ಕೊಟ್ಟಿದ್ದಾರೆ. ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ 3125 ರೂಪಾಯಿ ಕೊಟ್ಟಿದ್ದಾರೆ. ಅವಾಗಲೇ ಹೇಳಿದ ಪ್ರಕಾರ ಚೇರ್ ಕ್ಲಾಸಲ್ಲಿ ಆರಾಮ್ ಸೀಟ್ಸ್ ಅಂದ್ರೆ ಇವೆ ನೋಡ್ರಿ. ಯಾಕಂತ ಕೇಳಿದ್ರೆ ನೀವು ಆರಾಮಾಗಿ ಈ ಥರ ಬೆಂಡ್ ಮಾಡ್ಕೊಂಡು ಈ ಥರ ಸ್ಟ್ರೈಟ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು, ಊಟ ಮಾಡ್ಬೋದು. ಒಂಥರ ಕಂಫರ್ಟೇಬಲ್ ಝೋನ್ ಇರುತ್ತೆ ವೀಕ್ಷಕರ. ಬೇಡ ಅಂದರೆ ಈ ಥರ ಬೆಂಡ್ ಮಾಡಿಕೊಂಡು ನೀವು ಆರಾಮಾಗಿ ಕೂತ್ಕೋಬೋದು. ಆ ಕಡೆನೂ ಕೂಡ ಹಾಗೆ ಇದೆ, ಈ ಕಡೆ ಕೂಡ ನಿಮ್ಗೆ ಹಾಗೆ ಇದೆ. ನೀವೇನಾದರೂ ನಾಂದೇಡ್ವರೆಗೆ ಬಂದರೆ ಅಥವಾ ಮುಂಬೈಗೆ ಬಂದರೆ ಈ ಟ್ರೈನ್ಗೆ ಛತ್ರಪತಿ ಸಂಭಾಜಿನಗರ್ ಅಂದರೆ ಹಳೆಯ ಹೆಸರು ಔರಂಗಾಬಾದ್ಗೆ ಬಂದರೆ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಕೃಷ್ಣೇಶ್ವರ್ ಜ್ಯೋತಿರ್ಲಿಂಗ ನೀವು ವಿಸಿಟ್ ಮಾಡ್ಬೋದು. ಅದ್ರ ಜೊತೆಗೆ ಅಜಂತಾ ಎಲ್ಲೋರ ಕೇವ್ಸ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಸ್ವಲ್ಪ ಟೈಮ್ ಇದ್ರೆ ಶಿರ್ಡಿ, ಶನಿ ಸಿಗ್ನಾಪುರ್ ಕೂಡ ನೀವು ವಿಸಿಟ್ ಮಾಡ್ಬೋದು ವೀಕ್ಷಕರ. ಯಾಕಂದರೆ ಶಿರ್ಡಿ ಅಲ್ಲಿಂದ 100ರಿಂದ 110 ಕಿಲೋಮೀಟರ್ ಅಷ್ಟೇ ಆಗೋದು. ನೀವೇನಾದರೂ ಈ ಒಂದೇ ಭಾರತಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ, ಬಿಸಿಲು ಬರ್ತಾ ಇದ್ರೆ ನೀವು ಈ ಥರ ಕೆಳಗಡೆನೂ ಮಾಡ್ಕೋಬೋದು, ಬೇಡ ಅಂತಂದರೆ ಮೇಲೇನೂ ಕೂಡ ಮಾಡ್ಬೋದು. ಸೊ ಒಂದು ಒಳ್ಳೆ ವ್ಯೂ ಕೂಡ ನೋಡಿಕೊಂಡು ಆರಾಮಾಗಿ ಜರ್ನಿನ ಮುಂದೆ ಒರೆಸ್ಬೋದು ವೀಕ್ಷಕರೇ. ಈ ಟ್ರೈನ್ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನಿಂದ ಬುಧವಾರ ಒಂದು ದಿವಸ ಇಲ್ಲ ವಾರದಲ್ಲಿ, ಮತ್ತು ಅದೇ ರೀತಿ CSMT ಮುಂಬೈಯಿಂದ ಗುರುವಾರ ಇಲ್ಲ ವೀಕ್ಷಕರೇ. ವೀಕ್ಷಕರೇ, ಇವಾಗ ನಾವು ಮನ್ಮಾಡ್ ಜಂಕ್ಷನ್ ಎಂಟರ್ ಆಗ್ತಾ ಇದೀವಿ. ಇಲ್ಲಿ ಏನಪ್ಪ ಫೇಮಸ್ ಅಂದ್ರೆ ಕಿಶ್ಮಿಶ್ ಮತ್ತೆ ದಾಳಿಂಬೆ ತುಂಬಾ ಫೇಮಸ್ ವೀಕ್ಷಕರೇ. ವೀಕ್ಷಕರೇ, ಇಷ್ಟು ದಿವಸ ಓಡ್ತಾ ಇರೋ ಒಂದೇ ಭಾರತ್ ಜಾಲ್ನಾ ಟು CSMT, CSMT ಟು ಜಾಲ್ನಾ ಇವತ್ತು ಕೊನೆಯ ರನ್ ಆಗಿದೆ ನೋಡ್ರಿ. ಇವತ್ತು ನಮಗೆ ಮನ್ಮಾಡ್ ಜಂಕ್ಷನಲ್ಲಿ ಸಿಕ್ಕಿದೆ. ಸೊ ನಾಳೆಯಿಂದ ಇವತ್ತೇನು ಇನಾಗ್ರೇಷನ್ ಆಗಿದೆ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನ್ ಇಂದ CSMT ವರೆಗೆ 20705 ಆ ಟ್ರೈನ್ ರನ್ ಆಗುತ್ತೆ ನಾಳೆಯಿಂದ. ಸೊ ಎದುರುಗಡೆ ಕಾಣಿಸ್ತದಲ್ಲ, ಅದು ಇವತ್ತೇ ಕೊನೆಯ ರನ್ ಆಗಿರುತ್ತೆ ವೀಕ್ಷಕರ. ಇನ್ನೊಂದು ಕೇಳ್ಪಟ್ಟೆ ವೀಕ್ಷಕರೇ, ಇವತ್ತು ಮನ್ಮಾಡ್ ಜಂಕ್ಷನ್ ಅಲ್ಲಿ 3 ಒಂದೇ ಭಾರತ್ ನಿಂತ್ಕೊಂಡಿದೆ ಅಂತೆ ಎಟ್ ಎ ಟೈಮ್. ಒಂದು ನಾವು ಹೋಗ್ತಾ ಇರೋದು, ಇನ್ನೊಂದು ಜಾಲ್ನಾ CSMT ಇವತ್ತೇನು ಕೊನೆಗೆ ರನ್ ಇದೆಯಲ್ಲ ಅದು ಒಂದು, ಇನ್ನೊಂದು ಬಂದ್ಬಿಟ್ಟು ಪುಣೆ ಅಜ್ನಿ ಒಂದೇ ಭಾರತ್ ಆ ಕಡೆ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡಿದೆ ಅಂತೆ, ಕಾಣಿಸಲ್ಲ ಅಷ್ಟೇ. ಇವಾಗ ಹೊರಗಡೆ ಬಂದ್ವಿ, ಮನ್ಮಾಡ್ ಜಂಕ್ಷನ್ ಇದೆ ನೋಡ್ರಿ. ಟೈಮ್ ಬಂದ್ಬಿಟ್ಟು 5:26 ಆಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ನಿಜವಾಗ್ಲೂ ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಆಗಿದೆ. ವೀಕ್ಷಕರೇ, ಇವಾಗ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಬಂದ್ವಿ. 2+2 ಸೀಟ್ ಕಾಂಬಿನೇಷನ್ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ಸೊ ಈ ಥರ ಇದೆ. ಸೊ ಇಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಮತ್ತು 360 ರೋಟೇಟ್ ಮಾಡಬೇಕಂದ್ರೆ ಕೆಳಗಡೆ ನೀವು ಪ್ರೆಸ್ ಮಾಡಬೇಕು ಕಾಲಿಂದ. ಸೊ ನಿಮಗೆ ಏನಾದರೂ ಟ್ರೇ ಟೇಬಲ್ ಓಪನ್ ಮಾಡಬೇಕಂದ್ರೆ ಇಲ್ಲಿದೆ ನೋಡ್ರಿ. ಈ ಥರ ಮಾಡಬೇಕು. ಈ ಥರ ಹೊರಗಡೆ ತೆಗೆದುಬಿಟ್ಟು ನೀವು ಈ ಥರ ಫೋಲ್ಡ್ ಮಾಡಬೇಕು ನಿಮ್ಮ ಕಡೆ. ಅದೇ ಥರ ವಾಪಸ್ ಕೂಡ ನಾವು ಇಟ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಈ ಥರ ಇದೆ 2+2 ಕಾಂಬಿನೇಷನ್. ತುಂಬ ಸಖತ್ತಾಗಿದೆ ನೋಡ್ರಿ. ಫುಲ್ ಸ್ಪೇಸಿಯಸ್ ಹೇಳ್ಬೇಕಂದ್ರೆ. Doors are closing. ಮನ್ಮಾಡ್ ಜಂಕ್ಷನ್ ಆದಮೇಲೆ ನೆಕ್ಸ್ಟ್ ಬರೋದು ನಾಶಿಕ್ ರೋಡ್ ರೈಲ್ವೆ ಸ್ಟೇಷನ್. ನಾಶಿಕ್ ರೋಡ್ ರೈಲ್ವೆ ಸ್ಟೇಷನ್ ಆದಮೇಲೆ ಕಲ್ಯಾಣ್, ಮುಂಬೈ ನಾವು ಎಂಟರ್ ಆಗಿರ್ತೀವಿ. ವೀಕ್ಷಕರೇ, ಇವಾಗ ನಾಶಿಕ್ ರೋಡ್ ರೈಲ್ವೆ ಸ್ಟೇಷನ್ನ ನಾವು ಎಂಟರ್ ಆಗಿದ್ದೀವಿ. ಟೈಮ್ ಬಂದುಬಿಟ್ಟು ಸಂಜೆ 6:25 ಆಗಿದೆ. ವೀಕ್ಷಕರೇ, ಇವಾಗ ನಾವು ನಾಶಿಕ್ ರೋಡ್ ರೈಲ್ವೆ ಸ್ಟೇಷನಿಂದ ಬಿಟ್ಟಿದ್ದೀವಿ. ಟೈಮ್ ಬಂದುಬಿಟ್ಟು 6:36 ಆಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇವಾಗ ನೆಕ್ಸ್ಟ್ ಬರೋದು ಕಲ್ಯಾಣ್ ರೈಲ್ವೆ ಸ್ಟೇಷನ್. ವೀಕ್ಷಕರೇ, ನಾನು ಯಾವಾಗಲೂ ಒಂದೇ ಭಾರತದಲ್ಲಿ ಜರ್ನಿ ಮಾಡುವಾಗ ತುಂಬ ದಿವಸದಿಂದ ಒಂದು ವಿಚಾರ ಬರ್ತಾ ಇತ್ತು. ಸೊ ಆ ವಿಚಾರ ಇವತ್ತು ಕೂಡ ಬಂದಿದೆ. ಸೊ ಏನಪ್ಪಾ ಅಂದರೆ, ಹೇಗೆ ಜಾಲ್ನಾ CSMT ಒಂದೇ ಭಾರತ್ನ ಶ್ರೀ ಹಜೂರ್ ಸಾಹೇಬ್ ನಾಂದೇಡ್ ರೈಲ್ವೆ ಸ್ಟೇಷನ್ವರೆಗೆ ಎಕ್ಸ್ಟೆಂಡ್ ಮಾಡಿದಾರಲ್ಲ, ಸೊ ಅದೇ ರೀತಿ ನಮ್ಮ ಕಲಬುರಗಿ ಬೆಂಗಳೂರು ಒಂದೇ ಭಾರತ್ನ ಬೀದರ್ವರೆಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ. ಸೊ ಇದೇ ಥರ ನಿಮಗೂ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಆದಷ್ಟು ಬೇಗ ಎಕ್ಸ್ಟೆಂಡ್ ಆಗಲಿ ಅಂತ ನಾವು ಬಯಸೋಣ. ವೀಕ್ಷಕರೇ, ಟೈಮ್ ಬಂದ್ಬಿಟ್ಟು 7:12 ಆಗಿದೆ. ಸೊ ಇವಾಗ ಡಿನ್ನರ್ ಸರ್ವ್ ಮಾಡ್ತಾ ಇದ್ದಾರೆ ನೋಡ್ರಿ. ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಏನಿದೆ ಅಂತ ನೋಡೋಣ ಬನ್ನಿ. ಟೈಮ್ ಬಂದ್ಬಿಟ್ಟು 7:15 ಆಗಿದೆ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಥರ ಇದೆ. ಸೊ ರಸಗುಲ್ಲ ಸ್ವೀಟ್ ಕೊಟ್ಟಿದ್ದಾರೆ, ಬದನೆಕಾಯಿ ಕರಿ ಇದೆ, 2 ಪಿಕಲ್ ಪ್ಯಾಕೆಟ್ ಇದೆ, ದಾಲ್ ಇದೆ, ಮತ್ತು ಯಾವುದೋ ಒಂದು ಚಟ್ನಿ ಥರ ಏನೋ ಕೊಟ್ಟಿದ್ದಾರೆ, ಪಾಪಡ್ ಇದೆ, ಪನ್ನೀರ್ ಕರಿ ಇದೆ, 2 ಚಪಾತಿ ಇದೆ, ರೈಸ್ ಇದೆ, ಕರ್ಡ್ ಇದೆ, ಮತ್ತು ಒಂದು ಟಿಶ್ಯೂ ಪೇಪರ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ. ವೀಕ್ಷಕರೇ, ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ವೀಟಿಂದ, ರಸಗುಲ್ಲದಿಂದ. ಬನ್ನಿ ತಿನ್ನೋಣ. ಚೆನ್ನಾಗಿದೆ. ಬಾಯಾಗ ಇಟ್ಟ ತಕ್ಷಣ ಸೂಪರ್. ಬದನೆಕಾಯಿ ಕರಿ, ದಾಲ್ ಹಿಂಗೈತೆ, ಹಾಲು ಚೆನ್ನಾಗಿದೆ, ಪನ್ನೀರು, ಇದು ಏನೋ ಚಟ್ನಿ ಥರ ಇದೆ, ಪಾಪಡು, ರೈಸು, ಚಪಾತಿ, ಪಿಕಲ್ಲು. ಸೊ ರೈಸ್ ನೋಡೋಣ. ಚೆನ್ನಾಗಿದೆ, ಮೀಡಿಯಮ್ ಬಿಸಿದೆ. ಟೇಸ್ಟ್ ಅಂತೂ ಓವರಾಲ್ ಸೂಪರ್ ಆಗಿದೆ.
ಬನ್ನಿ ಊಟ ಮಾಡಿಬಿಟ್ಟು ನಿಮ್ಮ ಜೊತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವೀಕ್ಷಕರೇ, ಊಟ ಆಯಿತು. ಊಟದ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಊಟ ಪ್ರೊವೈಡ್ ಮಾಡಿದರು. ಮಧ್ಯಾಹ್ನ ಕೂಡ ಇವಾಗೂ ಕೂಡ ಒಳ್ಳೆ ಟೇಸ್ಟಿ ಫುಡ್ ಇತ್ತು ವೀಕ್ಷಕರೇ. ಓವರಾಲ್ ಎಲ್ಲ ಸರ್ವಿಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನೆಕ್ಸ್ಟ್ ಸ್ಟಾಪ್ ಬರೋದು ಕಲ್ಯಾಣ ಬಂದರೆ ಆಲ್ಮೋಸ್ಟ್ ಆಲ್ ಮುಂಬೈ ಬಂದಂಗೆ. ಕಲ್ಯಾಣ ಆದಮೇಲೆ ಠಾಣೆ, ದಾದರ್ ಸೆಂಟ್ರಲ್ ಆದಮೇಲೆ ಕೊನೆ ಸ್ಟಾಪ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್. ನಾವು ಕೊನೆ ಸ್ಟಾಪ್ವರೆಗೆ ಪ್ರಯಾಣ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಇವಾಗ ಕಲ್ಯಾಣ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಟೈಮ್ ಬಂದುಬಿಟ್ಟು 8:46 ಆಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು. ವೀಕ್ಷಕರೇ, ಇವಾಗ ಠಾಣೆ ರೈಲ್ವೆ ಸ್ಟೇಷನ್ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಠಾಣೆ ರೈಲ್ವೆ ಸ್ಟೇಷನ್ ಆದಮೇಲೆ ದಾದರ್ ಸೆಂಟ್ರಲ್ ಆದಮೇಲೆ ಕೊನೆಯ ಸ್ಟಾಪ್ CSMT. ಸೊ ನಾವು ಸ್ಟಾರ್ಟಿಂಗಿಂದ ಕೊನೆ ಸ್ಟಾಪ್ವರೆಗೆ ಪ್ರಯಾಣ ಮಾಡ್ತಾಯಿದ್ದೀವಿ. ಇನ್ ಡಿಟೇಲ್ ನಿಮಗೆ ತೋರಿಸ್ಬೇಕು ಅಂತ ಲಾಸ್ಟ್ ಸ್ಟಾಪ್ವರೆಗೆ ಪ್ರಯಾಣ ಮಾಡ್ತಿರೋದು. ಇವಾಗ ದಾದರ್ ಸೆಂಟ್ರಲ್ಲಿಂದ ನಾವು ಹೊಡ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ನೆಕ್ಸ್ಟ್ ಬರೋದು ನಮ್ಮ ಕೊನೆಯ ಸ್ಟಾಪ್ CSMT. ವೀಕ್ಷಕರೇ, ಟೈಮ್ ಬಂದುಬಿಟ್ಟು 9:31 ಆಗಿದೆ. ಸೊ ಇವಾಗ ನಾವು ಕೊನೆಯ ಸ್ಟಾಪ್ಗೆ ರೀಚ್ ಆಗ್ತಾ ಇದ್ದೀವಿ. ಸೊ ನಿಮಗೆ ಅಲ್ಲಿ ಡಿಸ್ಪ್ಲೇಯಲ್ಲಿ ಕಾಣಿಸ್ತಾ ಇರೋದು, ಬನ್ನಿ ತೋರಿಸ್ತೀನಿ. ಸೊ ದಾದರ್ ಆದಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್. ಸೊ 9:55 ಟೈಮ್ ಕೊಟ್ಟಿದ್ದರು. ಒಂದು 5-10 ನಿಮಿಷ ಬೇಗನೆ ಬರ್ತಾಯಿದ್ದೀವಿ. ಇವಾಗ ಟೈಮು 9:41 ಆಗಿದೆ. ಇನ್ನೊಂದು ಕಿಲೋಮೀಟ್ರ್ ಬಾಕಿ ಇದೆ ಅಷ್ಟೇ. ಓಕೆ ವೀಕ್ಷಕರೇ, ಇವತ್ತಿನ ಒಂದು ಸ್ಪೆಷಲ್ ವ್ಲಾಗ್, ಸ್ಪೆಷಲ್ ಜರ್ನಿ, ಸ್ಪೆಷಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ ಫಸ್ಟ್ ಜರ್ನಿ ನಂದು ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. CSMT ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್ ಮುಂಬೈಯಲ್ಲಿ. ಈ ಸ್ಪೆಷಲ್ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ನೋಡ್ರಿ ಚೇರ್ ಕ್ಲಾಸ್ ಇವತ್ತು ನಾವು ಪ್ರಯಾಣ ಮಾಡಿದ್ದು. ಸೊ ಟೈಮ್ ಬಂದುಬಿಟ್ಟು 9:46 ಆಗ್ತಿದೆ. ಇವಾಗ ಕೊನೆಯ ಸ್ಟಾಪ್ ಬಂತು, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್. ಸೊ ಬನ್ನಿ ಹೊರಗಡೆ ಹೋಗೋಣ. ಸೊ ಫೈನಲಿ CSMT ರೈಲ್ವೆ ಸ್ಟೇಷನ್ನ ನಾವು ರೀಚ್ ಆದ್ವಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಇದೇ ವಂದೇ ಭಾರತಲ್ಲಿ ನಾವು ಇವತ್ತು ಪ್ರಯಾಣ ಮಾಡಿದ್ದು. ಟೈಮ್ ಬಂದುಬಿಟ್ಟು 9:46 ಆಗಿದೆ. ಸ್ಪೆಷಲಿ ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೇಸ್. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ವ್ಲಾಗ್ ಯಾರ್ಯಾರು ನೋಡಿದರೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ಒಂದು ಹೊಸ ವ್ಲಾಗಲ್ಲಿ ವೀಕ್ಷಕರೇ.